ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಆದಂತಹ ಮೇಜರ್ ಡೆವಲಪ್ಮೆಂಟ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಎಲ್ಲರಿಗೂ ನಿರೀಕ್ಷೆ ಇದ್ದಂತಹ ವಿಚಾರ ಏನು? ನಿನ್ನೆ ವೈಟ್ ಹೌಸ್ ಒಂದು ಘೋಷಣೆ ಮಾಡುತ್ತೆ. ಟ್ರಂಪ್ ಬುಧವಾರ ರಾತ್ರಿ ಅಮೆರಿಕವನ್ನ ಉದ್ದೇಶಿಸಿ ಮಾತನಾಡ್ತಾರೆ ಹೀಗಂತ ವೈಟ್ ಹೌಸ್ ಘೋಷಣೆ ಮಾಡುತ್ತೆ. ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಗುರುವಾರ ಬೆಳಿಗ್ಗೆ 6:30ಕ್ಕೆ. ಬಹುತೇಕರು ಏನಂದುಕೊಂಡಿದ್ರು, ಟ್ರಂಪ್ ಏನೋ ಈ ಯುದ್ಧವನ್ನ ಅಂತ್ಯ ಮಾಡುವ ದಿಕ್ಕಿನಲ್ಲಿ ದೊಡ್ಡ ಘೋಷಣೆ ಮಾಡಿಬಿಡಬಹುದು, ಯುದ್ಧ ವಿರಾಮ ಆಗಬಹುದು, ಏನೋ ಮಹತ್ವದ ಘೋಷಣೆಯನ್ನ ಮಾಡ್ತಾರೆ ಅಂತ. ಆದ್ರೆ ಟ್ರಂಪ್ ಇವತ್ತು ಮಾಡಿದ್ದೇ ಬೇರೆ. ಅಮೆರಿಕದ ಅಧ್ಯಕ್ಷ ಮಾತು ಮುಗಿಸ್ತಿದ್ದ ಹಾಗೆ ಎಲ್ಲಾ ಷೇರು ಮಾರುಕಟ್ಟೆಯೂ ಕೂಡ ಪಾತಾಳಕ್ಕೆ ಕುಸಿದಿದೆ. ತೈಲ ಬೆಲೆ ಮತ್ತೆ ಏರಿಕೆಯ ದಾರಿಯನ್ನ ಹಿಡಿದಿದೆ. ಟ್ರಂಪ್ ಇವತ್ತಿನ ಭಾಷಣದ ಸಾರ ಏನು ಕೇಳಿದ್ರೆ, ಮಿತ್ರರಿಗೆ ಎಚ್ಚರಿಕೆ, ಶತ್ರುಗಳಿಗೆ ಇನ್ನೂ ದೊಡ್ಡ ಎಚ್ಚರಿಕೆ. ಇದನ್ನ ಬಿಟ್ರೆ ಟ್ರಂಪ್ ಅವರ ಭಾಷಣದಲ್ಲಿ ವಿಶೇಷ ಏನೂ ಕೂಡ ಇರಲಿಲ್ಲ. ಅದರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಜೊತೆಗೆ ಇರಾನ್ನ ಅಧ್ಯಕ್ಷ ಅಮೆರಿಕಾಗೊಂದು ಮೆಸೇಜ್ ಪಾಸ್ ಮಾಡಿದ್ದಾರೆ. ನಮಗೇನು ನಿಮ್ಮ ಮೇಲೆ ದ್ವೇಷನೇ ಇಲ್ಲ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಇನ್ನು ಅಮೆರಿಕದ ಗುಪ್ತಚರ ಇಲಾಖೆ ಅಮೆರಿಕದ ಸರ್ಕಾರಕ್ಕೆ ಒಂದು ಶಾಕಿಂಗ್ ವರದಿಯನ್ನು ಕೊಟ್ಟಿದೆ. ಆ ವರದಿ ಟ್ರಂಪ್ ಅವರ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿದೆ. ಇದೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅವರು ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕುರಿತಾಗಿ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಲೇ ಇರ್ತಾರೆ. ಯಾವಾಗ ಬೇಕಾದ್ರೆ ಆವಾಗ ಟ್ರೂತ್ ಸೋಷಲ್ನಲ್ಲಿ ಬಂದು ಪೋಸ್ಟ್ಗಳನ್ನು ಹಾಕ್ತಾರೆ. ಅದು ಹಿಂದಿನ ಹೇಳಿಕೆಗೂ ಮತ್ತು ಈಗಿನ ಹೇಳಿಕೆಗೂ ಕೆಲವೊಮ್ಮೆ ಹೊಂದಾಣಿಕೆಯೇ ಇರೋದಿಲ್ಲ. ತದ್ವಿರುದ್ಧವಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ಹೀಗಾಗಿ ಟ್ರಂಪ್ ಅವರ ಹೇಳಿಕೆಗಳನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಅಂತ ಜಗತ್ತಿಗೆ ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಆದರೆ ಈ ನಡುವೆ ವೈಟ್ ಹೌಸ್ ನಿನ್ನೆ ಘೋಷಣೆ ಮಾಡುತ್ತೆ, ಟ್ರಂಪ್ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಮೆರಿಕದ ಕಾಲಮಾನದ ಪ್ರಕಾರ ಬುಧವಾರ ರಾತ್ರಿ ಟ್ರಂಪ್ ಅವರು ದೇಶಕ್ಕೆ ಮೆಸೇಜ್ ಕೊಡ್ತಾರೆ ಅಂತ. ಹೀಗಾಗಿ ಜಗತ್ತಿಗೆ ಬಹಳ ನಿರೀಕ್ಷೆಗಳು ಗರಿಗೆದರಿದ್ವು. ಈ ರೀತಿಯಾಗಿ ವೈಟ್ ಹೌಸ್ ನಿಂದ ಸ್ಟೇಟ್ಮೆಂಟ್ ಬಂದ ಬಳಿಕ ಏಪ್ರಿಲ್ 1ನೇ ತಾರೀಕು ವಿಶ್ವದ ಎಲ್ಲಾ ಷೇರು ಮಾರುಕಟ್ಟೆಯೂ ಕೂಡ ಚೇತರಿಸಿಕೊಂಡಿದ್ವು. ಭಾರತದ ಷೇರು ಮಾರುಕಟ್ಟೆ ಕೂಡ ಏಪ್ರಿಲ್ 1ರಂದು ದೊಡ್ಡ ಪ್ರಮಾಣದಲ್ಲೇ ಏರಿಕೆಯನ್ನ ಕಂಡಿತ್ತು. ಹಾಗೆ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ $100ಗೆ ಬಂದಿಳಿದಿತ್ತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅವರು ಯುದ್ಧ ವಿರಾಮವನ್ನು ಘೋಷಿಸಬಹುದು. ಯಾಕೆಂತಂದ್ರೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ದೊಡ್ಡದೇನೋ ಮೆಸೇಜ್ ಕೊಡ್ತಾರೆ ಎನ್ನುವಂತಹ ಭಾವನೆ ಎಲ್ಲಾ ರಾಷ್ಟ್ರಗಳಲ್ಲೂ ಬಿಲ್ಡ್ ಆಗಿತ್ತು. ಆದರೆ ಈ ಟ್ರಂಪ್ ಅವರು ಭಾಷಣ ಮಾಡಿ ಮುಗಿಸಿದ್ರಲ್ಲ, ಅದಾದ ಮೇಲೆ ಏನು ಅನ್ಸುತ್ತೆ ಅಂತಂದ್ರೆ ಇವರು ಕೇವಲ ಸೆಂಟಿಮೆಂಟ್ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಮಾರುಕಟ್ಟೆಯನ್ನು ಏರಿಳಿತ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದ್ದಾರೆ. ಈ ರೀತಿಯ ಅನುಮಾನಗಳು ಬರೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತು, ಟ್ರಂಪ್ ಸರ್ಕಾರದ ಮೇಲೆ ಈ ಆರೋಪ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಟ್ರಂಪ್ ಅವರು ವಿಚಿತ್ರವಾದಂತಹ ಸ್ಟೇಟ್ಮೆಂಟ್ ಕೊಟ್ಟು ಮಾರುಕಟ್ಟೆಯನ್ನು ಒಮ್ಮೆ ಬೀಳಿಸ್ತಾರೆ, ಮತ್ತೊಮ್ಮೆ ಏರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇದರಲ್ಲಿ ಟ್ರಂಪ್ ಅವರ ಕೋರ್ ಟೀಮ್ ಇದೆಯಲ್ಲ, ಅವರು ಲಾಭ ಮಾಡಿಕೊಳ್ತಾರೆ ಎನ್ನುವಂತಹ ಆರೋಪಗಳಿದೆ. ಆ ಆರೋಪಕ್ಕೆ ಪೂರಕವಾಗಿಯೇ ಟ್ರಂಪ್ ಅವರ ಇವತ್ತಿನ ಭಾಷಣವೂ ಕೂಡ ಇದೆ. ಟ್ರಂಪ್ ಇವತ್ತಿನ ಭಾಷಣದಲ್ಲಿ ಹೊಸತೇನನ್ನೂ ಕೂಡ ಹೇಳಿಲ್ಲ. ಈ ಹಿಂದೆ ಏನು ಹೇಳ್ತಾ ಇದ್ರೋ ಅದನ್ನೇ ಪುನರಾವರ್ತನೆ ಮಾಡಿದ್ದಾರೆ. ಅದರ ಜೊತೆಗೆ ಮಾರ್ಕೆಟ್ನ ಸೆಂಟಿಮೆಂಟ್ಗೆ ಹರ್ಟ್ ಆಗುವಂತಹ 2 ಪದಗಳನ್ನು ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಮುಂದಿನ 2-3 ವಾರದಲ್ಲಿ ಇರಾನ್ ಮೇಲೆ ನಾವು ಇನ್ನಷ್ಟು ದಾಳಿಗಳನ್ನು ಮಾಡ್ತೀವಿ, ಭಾರೀ ಪ್ರಮಾಣದಲ್ಲಿ ಹೊಡಿತೀವಿ. ಇರಾನ್ ಒಪ್ಪಂದವನ್ನ ಮಾಡಿಕೊಳ್ಳದೇ ಇದ್ರೆ ವಿದ್ಯುತ್ ಉತ್ಪಾದನಾ ಘಟಕಗಳನ್ನ ಒಂದೇ ಏಟಿಗೆ ನಾಶ ಮಾಡಿ ಹಾಕ್ತೀವಿ. ಜೊತೆಗೆ ನಾವಿನ್ನೂ ಸಹ ಇರಾನ್ನ ತೈಲ ಮೂಲ ಸೌಕರ್ಯವನ್ನ ಗುರಿ ಮಾಡಿಲ್ಲ. ಕಾರಣ ಏನು ಕೇಳಿದ್ರೆ, ಅವರಿಗೆ ದೇಶವನ್ನು ಪುನರ್ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಬಿಟ್ಟಿದ್ದೀವಿ. ಒಂದು ವೇಳೆ ಅವರು ಒಪ್ಪಂದಕ್ಕೆ ಬಾರದೇ ಇದ್ರೆ ಅದನ್ನು ಕೂಡ ನಾವು ನಾಶ ಮಾಡ್ತೀವಿ, ಏನನ್ನೂ ಉಳಿಸೋದಿಲ್ಲ ಇರಾನ್ನಲ್ಲಿ, ಹೀಗಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮಿತ್ರರೇ, ಇದರಲ್ಲೇನೋ ಹೊಸತಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಟ್ರಂಪ್ ಅವರು ಇವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಮತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಏರಿಳಿತ ಆಗಿದೆ. ಭಾರತದ ಷೇರು ಮಾರುಕಟ್ಟೆ ಸೇರಿದಂತೆ ಏಷ್ಯಾದ ಎಲ್ಲಾ ಪ್ರಮುಖ ಷೇರು ಮಾರುಕಟ್ಟೆಗಳು ಕೂಡ ಭಾರಿ ಪ್ರಮಾಣದಲ್ಲಿ ಪತನ ಕಂಡಿದೆ. ಇನ್ನೊಂದು ಕಡೆಯಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಮತ್ತೆ ಏರಿಕೆಯ ಹಾದಿಯನ್ನು ಹಿಡಿದಿದೆ. ಈಗಾಗಲೇ $106-107 ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ ಮಾರಾಟ ಆಗ್ತಾ ಇದೆ. ಇದಿಷ್ಟೇ ಅಲ್ಲ ಮಿತ್ರರೇ, ಟ್ರಂಪ್ ಅವರ ಈ ಭಾಷಣದಲ್ಲಿ ಇನ್ನೂ ಕೆಲ ವಿಚಿತ್ರ ಸ್ಟೇಟ್ಮೆಂಟ್ಗಳು ಕೂಡ ಇದಾವೆ. ಈಗ ಇರಾನ್ನಲ್ಲಿ ನಾಯಕತ್ವ ಬದಲಾಗಿದೆಯಲ್ಲ, ಅದು ಹಿಂದಿಗಿಂತ ಹೆಚ್ಚು ಸಮಂಜಸವಾಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ಅರ್ಥ ಆಗ್ತಾ ಇರುವಂತಹ ವಿಚಾರ ಏನು ಕೇಳಿದ್ರೆ, ಈ ಹಿಂದೆ ಇದ್ದಂತಹ ನಾಯಕತ್ವವನ್ನ ಅಮೆರಿಕ ಮತ್ತು ಇಸ್ರೇಲ್ ಹತ್ಯೆ ಮಾಡಿದ ಬಳಿಕ ಇರಾನ್ನಲ್ಲಿ ಹೊಸದಾಗಿ ಬಂದಂತಹ ನಾಯಕತ್ವ ಇನ್ನಷ್ಟು ಹಾರ್ಡ್ ಲೈನರ್, ಹೆಚ್ಚು ಮೂಲಭೂತವಾದಿಗಳು. ಇವರನ್ನ ಅಷ್ಟು ಸುಲಭಕ್ಕೆ ಬಗ್ಗಿಸೋದಕ್ಕಾಗೋದಿಲ್ಲ. ಈ ಹಿಂದಿಗಿಂತಲೂ ಕೂಡ ಇವರು ಟಫ್ ಆಗಿದ್ದಾರೆ.
ಇದ್ರ ಬಗ್ಗೆ ಜಗತ್ತೇ ಹೇಳ್ತಾ ಇದೆ. ಆದರೆ ಟ್ರಂಪ್ ಹೇಳ್ತಾ ಇದ್ದಾರೆ ಹೊಸ ನಾಯಕತ್ವ ಇದೆಯಲ್ಲ ಇದು ಹೆಚ್ಚು ಸಮಂಜಸವಾಗಿದೆ. ಅಂದರೆ ಟ್ರಂಪ್ ಪರೋಕ್ಷವಾಗಿ ಇರಾನ್ನ ಹೊಸ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ಈ ಹಿಂದೆ ಟ್ರಂಪ್ ಏನು ಹೇಳ್ತಾ ಇದ್ರು, ಇರಾನ್ನಲ್ಲಿ ಯಾರು ಮುಂದೆ ಅಧಿಕಾರಕ್ಕೆ ಬರಬೇಕು ಅನ್ನೋದನ್ನು ಅಮೆರಿಕ ಡಿಸೈಡ್ ಮಾಡುತ್ತೆ. ಅಮೆರಿಕದ ಒಪ್ಪಿಗೆ ಇಲ್ಲದೆ, ಅಂದರೆ ನನ್ನ ಒಪ್ಪಿಗೆ ಇಲ್ಲದೆ ಇರಾನ್ನಲ್ಲಿ ಯಾರೇ ನಾಯಕ ಬಂದರೂ ಕೂಡ ಅವರನ್ನು ನಾವು ಉಳಿಸೋದಿಲ್ಲ, ಅವರನ್ನು ನಾವು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಟ್ರಂಪ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಇವತ್ತಿನ ಭಾಷಣದಲ್ಲಿ ದಿಢೀರಂತ ಇರಾನ್ನ ನಾಯಕತ್ವವನ್ನು ಓಕೆ ಇವರು ಪರವಾಗಿಲ್ಲ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ಜೊತೆಗೆ ಟ್ರಂಪ್ ಅವರ ಭಾಷಣದಲ್ಲಿ ಇರಾನ್ಗೆ ಮತ್ತಷ್ಟು ಧಮಕಿಗಳು ಕೂಡ ಇದ್ವು. ಅವರು ಮಾತುಕತೆಗೆ ಒಪ್ಪಬೇಕು, ಇಲ್ಲದೆ ಹೋದರೆ ನಾವು ಇರಾನನ್ನು ಸ್ಟೋನ್ ಏಜ್ಗೆ ಕಳುಹಿಸಿ ಬಿಡ್ತೀವಿ, ಯಾವುದೇ ಮುಲಾಜಿಲ್ಲ, ಹೀಗಂತ ಧಮಕಿಯನ್ನು ಕೂಡ ಹಾಕಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಅಂಶವನ್ನು ಈ ಭಾಷಣದಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ, ಟ್ರಂಪ್ ಇಷ್ಟು ದಿನ ಹರ್ಮೋಸ್ ಜಲಸಂಧಿಯ ಕುರಿತಾಗಿ ಯುರೋಪನ್ನು ಹೊಣೆಗಾರರನ್ನಾಗಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ರು. ಆ ಜಲಸಂಧಿಯನ್ನು ಇರಾನ್ನ ಕಪಿಮುಷ್ಟಿಯಿಂದ ಬಿಡಿಸೋದಕ್ಕೆ ಯುರೋಪ್ ಮಧ್ಯಪ್ರವೇಶ ಮಾಡಬೇಕು, ಯುರೋಪ್ ಸಹಾಯ ಮಾಡಬೇಕು, ಯುರೋಪ್ ತನ್ನ ನೇವಲ್ ಶಿಪ್ಗಳನ್ನು ಕಳುಹಿಸಬೇಕು, ನ್ಯಾಟೋ ಎಂಟ್ರಿ ಆಗಬೇಕು. ಈ ರೀತಿಯಾಗಿ ಟ್ರಂಪ್ ಅವರು ಯುರೋಪ್ನ ರಾಷ್ಟ್ರಗಳ ಮೇಲೆ ಒತ್ತಡ ಹಾಕ್ತಾ ಇದ್ರು. ಟ್ರಂಪ್ ಅವರು ಒಂದು ಹಂತಕ್ಕೆ ಸಿಟ್ಟು ಮಾಡಿಕೊಂಡಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ಅದನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೀನಿ. ಟ್ರಂಪ್ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ, ನ್ಯಾಟೋದಿಂದಲೇ ಅಮೆರಿಕವನ್ನು ಹೊರಗೆ ತರೋದಕ್ಕೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಯುರೋಪ್ನ ಮೇಲೆ ಟ್ರಂಪ್ ಅವರ ಸಿಟ್ಟು ಆ ಪ್ರಮಾಣದಲ್ಲಿತ್ತಲ್ಲ, ಇವತ್ತಿನ ಭಾಷಣದಲ್ಲಿ ಟ್ರಂಪ್ ಅವರ ಸಿಟ್ಟಿದೆಯಲ್ಲ ಇದು ಏಷ್ಯಾದ ರಾಷ್ಟ್ರಗಳ ಮೇಲೂ ಕೂಡ ತಿರುಗಿದೆ. ಇವತ್ತು ಟ್ರಂಪ್ ಮುಖ್ಯವಾಗಿ 3 ರಾಷ್ಟ್ರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈ ಹರ್ಮೋಸ್ ಜಲಸಂಧಿ ಇದೆಯಲ್ಲ ಇದರ ಪ್ರಾಮುಖ್ಯತೆ ಅಮೆರಿಕಾಗೆ ಏನೂ ಇಲ್ಲ, ಬಿಗ್ ಝೀರೋ. ನಮ್ಮ ಬಳಿಯಲ್ಲಿ ಬೇಕಾದಷ್ಟು ತೈಲ ಇದೆ. ಅಮೆರಿಕ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ತೈಲವನ್ನು ಉತ್ಪಾದಿಸುವಂತಹ ದೇಶ. ಅದೂ ಅಲ್ಲದೆ ನನ್ನ ಆಡಳಿತಾವಧಿಯಲ್ಲಿ ವೆನಿಜುವೆಲಾ ಕೂಡ ನಮ್ಮ ಕಂಟ್ರೋಲ್ಗೆ ಬಂದಿದೆ. ವೆನಿಜುವೆಲಾದ ಆಯಿಲ್ ಕೂಡ ಇವತ್ತು ಅಮೆರಿಕಾದ್ದು. ಹೀಗಾಗಿ ಅಮೆರಿಕಾಗೆ ಗಲ್ಫ್ ತೈಲದ ಹಂಗೆ ಇಲ್ಲ, ಅವರ ಗ್ಯಾಸು ನಮಗೆ ಬೇಕಾಗಿಲ್ಲ. ಇದು ಬೇಕಾಗಿರುವಂತಹದ್ದು ಏಷ್ಯಾದ ರಾಷ್ಟ್ರಗಳಿಗೆ ಮತ್ತು ಯುರೋಪ್ನ ರಾಷ್ಟ್ರಗಳಿಗೆ. ಹೀಗಾಗಿ ಚೈನಾ, ಜಪಾನ್, ಸೌತ್ ಕೊರಿಯಾ ಈ ದೇಶಗಳು ಕೂಡ ಹರ್ಮೋಸ್ ವಿಚಾರವನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಅವರು ಮುಂದೆ ಬರಬೇಕು ಅಂತ ಟ್ರಂಪ್ ಏಷ್ಯಾದ ರಾಷ್ಟ್ರಗಳನ್ನು ಕೂಡ ಎಳೆದು ತಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಕ್ಷಿಣ ಕೊರಿಯಾದ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ನಾವು ದಕ್ಷಿಣ ಕೊರಿಯಾದಲ್ಲಿ 45,000 ಸೈನಿಕರನ್ನು ಇಟ್ಟಿದ್ದೀವಿ. ಅವರು ಅಣ್ವಸ್ತ್ರದ ಪಕ್ಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರಿಗದು ನೆನಪಿನಲ್ಲಿರಬೇಕು. ಈಗ ಹರ್ಮೋಸ್ ವಿಚಾರದಲ್ಲಿ ಕೆಲಸ ಮಾಡೋದಕ್ಕೆ ಸೌತ್ ಕೊರಿಯಾ ಕೂಡ ಮುಂದೆ ಬರಬೇಕು. ಹೀಗಂತ ಟ್ರಂಪ್ ಸೌತ್ ಕೊರಿಯಾಗೂ ಕೂಡ ಪರೋಕ್ಷವಾಗಿ ಧಮಕಿ ಹಾಕಿದ್ದಾರೆ. ಅಂದರೆ ಈ ಯುದ್ಧ ಅಂತ್ಯ ಆಗುವಷ್ಟರ ವೇಳೆಗೆ ಅಮೆರಿಕದ ಸ್ಥಿತಿ ಏನಾಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಯುರೋಪ್ ಜೊತೆಗಿನ ಸಂಬಂಧ ಮಾತ್ರ ಅಲ್ಲ, ಏಷ್ಯಾದ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್ನರ್ಗಳಾದಂಥ ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಂತಹ ದೇಶಗಳ ಜೊತೆಗೂ ಕೂಡ ಅಮೆರಿಕದ ಸಂಬಂಧ ಹಾಳಾಗಬಹುದು. ಅದರ ಬಗ್ಗೆ ಇವತ್ತಿನ ಟ್ರಂಪ್ ಅವರ ಭಾಷಣವೇ ಸೂಚನೆ ಕೊಡ್ತಾ ಇದೆ. ಆದರೆ ಟ್ರಂಪ್ ಇಂಟ್ರೆಸ್ಟಿಂಗ್ಲಿ ಭಾರತದ ಹೆಸರನ್ನು ಹೇಳೇ ಇಲ್ಲ. ಇವತ್ತು ಹರ್ಮೋಸ್ ಜಲಸಂಧಿಯ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗಿರುವ ದೇಶಗಳನ್ನು ಪಟ್ಟಿ ಮಾಡಿದ್ರೆ ಸೌತ್ ಕೊರಿಯಾ, ಜಪಾನ್, ಚೈನಾ, ಭಾರತ ಈ ದೇಶಗಳೇ ಇರುವಂತಹದ್ದು. ಆದರೆ ಟ್ರಂಪ್ ಅವರು ಭಾರತದ ಹೆಸರನ್ನು ಹೇಳಿಲ್ಲ. ಮಿತ್ರರೇ, ಟ್ರಂಪ್ ಅವರ ಆಟ ಇಲ್ಲಿ ಬೇರೆ ರೀತಿಯಾಗಿ ತಿರುಗ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಹರ್ಮೋಸ್ ವಿಚಾರವನ್ನ ದೊಡ್ಡ ವಿವಾದಿತ ಸ್ಥಳವಾಗಿ ಉಳಿಸಿ ಟ್ರಂಪ್ ಹೋಗ್ತಾರಾ? ಈ ಅನುಮಾನ ಸಹಜವಾಗಿ ಇದ್ದೇ ಇದೆ. ನಾನು ಇನ್ನೆಯೂ ಕೂಡ ನಿಮಗೆ ಹೇಳಿದ್ದೆ. ಈಗಾಗಲೇ ನಿಮಗೆ ಗೊತ್ತಿರಬಹುದು, ಈ ಹರ್ಮೋಸ್ ಜಲಸಂಧಿಯ ಮೇಲೆ ಈ ಯುದ್ಧ ಶುರುವಾದ ಬಳಿಕ ಇರಾನ್ ಕಂಪ್ಲೀಟ್ ಹಿಡಿತವನ್ನು ಸಾಧಿಸಿದೆ. ಅವರು ಈಗಾಗಲೇ ತನ್ನ ಪಾರ್ಲಿಮೆಂಟ್ನಲ್ಲಿ ಅದನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹರ್ಮೋಸ್ ಜಲಸಂಧಿಯ ಹಿಡಿತ ಇರಾನ್ಗೆ ಸೇರಿದ್ದು, ಅದರಲ್ಲಿ ಇರಾನ್ನ ಸಾರ್ವಭೌಮತ್ವ ಇದೆ ಅಂತ. ಮುಂದಿನ ದಿನಗಳಲ್ಲಿ ಅವರು ಟೋಲ್ ಹಾಕೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಒಂದೊಂದು ಹಡಗಿಗೆ $2 ಮಿಲಿಯನ್. ಇದರಿಂದ ಏನಪ್ಪ ಪರಿಣಾಮ ಆಗುತ್ತೆ ಅಂತಂದ್ರೆ, ಈ ಭಾಗದಲ್ಲಿ ತೈಲ ಮತ್ತು ಗ್ಯಾಸ್ನ ವ್ಯಾಪಾರ ಇದೆಯಲ್ಲ ಇದು ಬಹಳ ಪ್ರಮಾಣದಲ್ಲಿ ಕುಸಿಯುತ್ತೆ. ಯಾರು ಒಂದೊಂದು ಹಡಗಿಗೆ 18 ಕೋಟಿ ರೂಪಾಯಿ ಅಥವಾ 19 ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಸಂಚಾರ ಮಾಡ್ತಾರೆ. ಹೀಗಾಗಿದ್ದೇ ಆದ್ರೆ ಅಮೆರಿಕದ ತೈಲಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಬರುತ್ತೆ, ವೆನಿಜುವೆಲನ್ ಆಯಿಲ್ಗೆ ಡಿಮ್ಯಾಂಡ್ ಬರುತ್ತೆ. ಆಗ ಅಮೆರಿಕದ ಕಂಪನಿಗಳು ಲಾಭ ಮಾಡಿಕೊಳ್ಳಬಹುದು. ಈ ಲೆಕ್ಕಾಚಾರ ಕೂಡ ಟ್ರಂಪ್ ಹಾಕದಂತೆ ಕಂಡು ಬರ್ತಾ ಇದೆ. ಅಂದ್ರೆ ಹರ್ಮೋಸ್ ವಿವಾದವನ್ನ ಬಿಟ್ಟು ಯುದ್ಧವನ್ನ ಅಂತ್ಯ ಮಾಡ್ತಾರಾ? ಈ ಅನುಮಾನಕ್ಕೆ ಇವತ್ತಿನ ಟ್ರಂಪ್ ಅವರ ಭಾಷಣ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಇದೆಲ್ಲದರ ನಡುವೆ ಆ ಒಂದು ರಿಪೋರ್ಟ್ ಅಮೆರಿಕಾಗೆ ಸ್ವಲ್ಪ ಟೆನ್ಷನ್ ಅನ್ನು ತಂದಿಟ್ಟಿದೆ. ಅದೇನು ಕೇಳಿದ್ರೆ, ಯುಎಸ್ನ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಪ್ರಕಾರ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಸರೆಂಡರ್ ಆಗೋದಿಲ್ಲ ಅಥವಾ ಇರಾನ್ ಮಾತುಕತೆಗೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಈಗಲೂ ಸಹ ಇರಾನ್ ನಮಗೆ ಯುದ್ಧವೇ ಲಾಭ ಅಂತ ಪರಿಗಣಿಸಿದೆ. ಅವರು ಯಾವುದೇ ಕಾರಣಕ್ಕೂ ಕೂಡ ಅಮೆರಿಕ ಹೇಳದಂತಹ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಈ ತಕ್ಷಣದವರೆಗೂ ಕೂಡ ಮನಸ್ಸು ಮಾಡಿಲ್ಲ. ಹೀಗಂತ ಅಮೆರಿಕದ ಇಂಟೆಲಿಜೆನ್ಸ್ ಅಸೆಸ್ಮೆಂಟ್ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದೆ. ಇತ್ತೀಚೆಗೆ ಅವರ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ನೋಡಿ ಅದು ನಿಮಗೆ ಕನ್ಫರ್ಮ್ ಆಗುತ್ತೆ, ಇದಕ್ಕೆ ಅಮೆರಿಕದ ರಿಪೋರ್ಟೇ ಬೇಕಾಗಿಲ್ಲ. ನಾನು ಇತ್ತೀಚೆಗೆ ಭಾರತದ ರಿಪಬ್ಲಿಕ್ ಟಿವಿಯ ಜೊತೆಗೆ ಇರಾನ್ನ ವಿದೇಶಾಂಗ ಇಲಾಖೆಯ ವಕ್ತಾರ ಮಾತನಾಡಿರೋದನ್ನು ಕೇಳ್ತಾ ಇದ್ದೆ. ಅವರು ಒಂದೇ ಮಾತಿಗೆ ಹೇಳ್ತಾರೆ, ಇರಾನ್ ವಿಚಾರದಲ್ಲಿ ಜಗತ್ತಿನ ಲೆಕ್ಕಾಚಾರ ತಪ್ಪಾಗಿದೆ. ಈ ಹಿಂದೆ ಸದ್ದಾಂ ಹುಸೇನ್ ಅವರ ಇತಿಹಾಸವನ್ನು ನೋಡಿದ್ರೆ ನಿಮಗೆ ಸ್ಪಷ್ಟ ಆಗುತ್ತೆ. ಸದ್ದಾಂ ಹುಸೇನ್ ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿದಾಗ ಬಹುತೇಕರು ಏನಂದುಕೊಂಡಿದ್ರು, ಕೆಲವೇ ದಿನಗಳಲ್ಲಿ ಇರಾನ್ ಸರೆಂಡರ್ ಆಗುತ್ತೆ, ಇರಾನ್ ಅನ್ನ ಸದ್ದಾಂ ಹುಸೇನ್ ವಶಕ್ಕೆ ಪಡಿತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು.
ಆದರೆ ಯುದ್ಧ 8 ವರ್ಷಗಳ ಕಾಲ ನಡೀತು. ಆ ಯುದ್ಧದಲ್ಲಿ ಇರಾನ್ಗೆ ಭಾರಿ ನಷ್ಟ ಆಗಿದೆ. ಆದರೂ ಕೂಡ ಇರಾನ್ನ ಜನರ ಒಗ್ಗಟ್ಟಿದೆಯಲ್ಲ, ಅದನ್ನು ಒಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇರಾನ್ ಮತ್ತೆ ತಲೆ ಎತ್ತಿ ನಿಂತುಕೊಂಡಿದೆ. ಈಗಲೂ ಸಹ ಅಷ್ಟೇ, ಈ ಯುದ್ಧದಿಂದ ನಮಗೆ ಬಹಳಷ್ಟು ಹಾನಿ ಆಗ್ತಾ ಇದೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸರೆಂಡರ್ ಆಗೋದಿಲ್ಲ. ಸರೆಂಡರ್ ಆಗದೇ ಇರುವಷ್ಟು ಶಕ್ತಿ ಇರಾನ್ಗೆ ಇವತ್ತಿಗೂ ಕೂಡ ಇದೆ ಅಂತ ಇರಾನ್ನ ವಿದೇಶಾಂಗ ಇಲಾಖೆಯ ವಕ್ತಾರ ಭಾರತದ ರಿಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳುತ್ತಾರೆ. ಇರಾನ್ಗೆ ಯಾಕಿನ್ನೂ ಈ ರೀತಿಯ ಕಾನ್ಫಿಡೆನ್ಸ್ ಇದೆ ಅಂತ ಕೇಳೋದೇ ಆದರೆ, ಅವರಿಗಿರುವಂತಹ ದೊಡ್ಡ ವಿಶ್ವಾಸವೇ ಟ್ರಂಪ್ ಅವ್ರ ಮೇಲೆ ಅವರು ನಂಬಿಕೆ ಇಟ್ಕೊಂಡಿರೋದು. ಇದನ್ನು ಕೇಳಿದಾಗ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಯಾಕೆ ಗೊತ್ತಾ? ಟ್ರಂಪ್ ಅವರಿಗೆ ಒಂದು ಲಾಂಗ್ ಟರ್ಮ್ ಗುರಿ ಇಲ್ಲ. ಅಂದರೆ ನಾಳೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಟ್ರಂಪ್ ಯಾವುದೇ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ. ಈ ತಕ್ಷಣಕ್ಕೆ ಏನು ಅನ್ನಿಸುತ್ತೋ ಅದನ್ನೇ ಮಾಡುವಂಥ ವ್ಯಕ್ತಿ. ಹೀಗಾಗಿ ಅಮೆರಿಕಾಗೆ ಸ್ವಲ್ಪ ನಷ್ಟ ಆಗ್ತಾ ಇದೆ, ಅಮೆರಿಕದ ಎಕಾನಮಿಗೆ ಹೊಡೆತ ಆಗ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಟ್ರಂಪ್ ಹಿಂದೇಟು ಹಾಕ್ತಾರೆ. ಅಮೆರಿಕದಲ್ಲಿ ಮಿಡ್ ಟರ್ಮ್ ಎಲೆಕ್ಷನ್ ಕೂಡ ಇದೆ. ಹೀಗಾಗಿ ಯುದ್ಧವನ್ನು ಅಮೆರಿಕ ಬಹಳ ಟೈಮ್ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವೇ ತಿಂಗಳ ಕಾಲ ಈ ಯುದ್ಧವನ್ನು ನಡೆಸಿ ಅಂತ್ಯ ಮಾಡಬಹುದು. ಬಹಳ ಲಾಂಗ್ ಟರ್ಮ್. ಆಗಲೇ ನಾನು ಹೇಳಿದ ಹಾಗೆ ಸದ್ದಾಂ ಹುಸೇನ್ ರೀತಿಯಲ್ಲಿ 8 ವರ್ಷ ಅಲ್ಲ ಯುದ್ಧ ಮಾಡುವಂಥ ಮನಸ್ಥಿತಿಯಲ್ಲಿ ಅಮೆರಿಕ ಇಲ್ಲ. ಟ್ರಂಪ್ ದಿಢೀರಂತ ಯೂಟರ್ನನ್ನು ಹೊಡಿತಾರೆ. ಹೀಗಾಗಿ ಇರಾನ್ ಸರೆಂಡರ್ ಆಗೋದ್ರಲ್ಲಿ ಅರ್ಥವೇ ಇಲ್ಲ. ನಾವೀಗ ಸ್ವಲ್ಪ ರೆಸಿಸ್ಟೆನ್ಸ್ ಅನ್ನು ತೋರಿಸಿದ್ದೆ ಆದರೆ ಸರ್ವೈವಲ್ ಆಗಬಹುದು ಅಂತ ಇರಾನ್ನ ರೆಜಿಮ್ಗೆ ಅನ್ನಿಸ್ತಾ ಇದೆ. ಹೀಗಾಗಿ ಅವರು ಮಾತುಕತೆಗೂ ಕೂಡ ಉತ್ಸಾಹವನ್ನು ತೋರಿಸ್ತಾ ಇಲ್ಲ, ಅಮೆರಿಕ ಜೊತೆಗೆ ಒಪ್ಪಂದಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಮಿತ್ರರೇ, ಈ ತಂತ್ರಗಾರಿಕೆ ಇರಾನ್ಗೆ ಯಶಸ್ಸಿಗೆ ಕಾರಣ ಆದರೂ ಆಗಬಹುದು, ಅಥವಾ ಅವರ ಸರ್ವನಾಶಕ್ಕೆ ಕಾರಣ ಆದರೂ ಆಗಬಹುದು. ಯಾಕೆಂತಂದರೆ ಟ್ರಂಪ್ ಅವ್ರ ಜೊತೆಗೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಎರಡೂ ಸಾಧ್ಯತೆಗಳಿರ್ತವೆ. ಇನ್ನು ಸದ್ಯ ಇರಾನ್ನಲ್ಲಿ ರಬ್ಬರ್ ಸ್ಟಾಂಪ್ ಅಧ್ಯಕ್ಷರಾಗಿರುವಂತಹ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕದ ಜನರಿಗೆ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಇರಾನ್ಗೆ ಯಾವತ್ತೂ ಕೂಡ ಅಮೆರಿಕದ ಜನರೊಂದಿಗೆ ಯಾವುದೇ ಶತ್ರುತ್ವ ಇಲ್ಲ. ಆದರೆ ಅಮೆರಿಕದ ಆಡಳಿತ ಇರಾನ್ ರಾಷ್ಟ್ರವನ್ನ ಅಪಾಯಕಾರಿ ರಾಷ್ಟ್ರ ಅಂತ ಚಿತ್ರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಇದು ವಾಸ್ತವಿಕತೆಗೆ ಬಹಳ ವಿರುದ್ಧವಾಗಿದೆ. ರಾಜಕೀಯ ಉದ್ದೇಶಕ್ಕೋಸ್ಕರವಾಗಿ ಮಾಡುವಂತಹ ಇಂತಹ ಅಪಪ್ರಚಾರಗಳು ಇರಾನ್ಗೆ ಭಾರಿ ಹಾನಿ ಉಂಟು ಮಾಡುತ್ತೆ. ಇರಾನ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಯುದ್ಧವನ್ನು ಆರಂಭ ಮಾಡೇ ಇಲ್ಲ. ಆದರೆ ಹೊರಗಿನ ಆಕ್ರಮಣಗಳನ್ನು ಯಶಸ್ವಿಯಾಗಿ ಎದುರಿಸಿದೆ ಅಷ್ಟೇ. ಇರಾನ್ನ ಎಲ್ಲ ಸೈನಿಕ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿದೆ. ಅಂದರೆ ಇರಾನ್ನ ರಕ್ಷಣೆಗೋಸ್ಕರವಾಗಿ ಮಾತ್ರ ಸೀಮಿತವಾಗಿದೆ. ಹೀಗಾಗಿ ಅಮೆರಿಕದ ಜನರು ಯೋಚನೆ ಮಾಡಬೇಕು, ನಿಜವಾಗಿಯೂ ಕೂಡ ಈ ಯುದ್ಧ ನಿಮ್ಮ ಹಿತಾಸಕ್ತಿಗೆ ಪೂರಕವಾಗಿದೆಯೇ? ಅಂದರೆ ಅಮೆರಿಕನ್ನರಿಗೆ ಏನಾದರೂ ಒಳ್ಳೇದು ಮಾಡ್ತಾ ಇದೆಯಾ? ಇದರ ಬಗ್ಗೆ ನೀವು ಯೋಚನೆ ಮಾಡಿ. ಇವತ್ತು ಅಮೆರಿಕದಲ್ಲಿರುವಂತಹ ಆಡಳಿತ ಅಮೆರಿಕವನ್ನ ಇಸ್ರೇಲ್ನ ಫ್ರಾಕ್ಸಿಯಾಗಿ ಪರಿವರ್ತನೆ ಮಾಡಿದೆ. ಮಿತ್ರರೇ, ಇದು ಇರಾನ್ ಅಧ್ಯಕ್ಷರು ಕೊಟ್ಟಂತಹ ಬಹಳ ದೊಡ್ಡ ಸ್ಟೇಟ್ಮೆಂಟ್. ಅಮೆರಿಕವನ್ನು ಇಸ್ರೇಲ್ನ ಫ್ರಾಕ್ಸಿ ಅಂತಂದ್ರೆ ಅಮೆರಿಕ ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಚಾರವೇ. ಹಾಗೆ ಇರಾನ್ನ ಅಧ್ಯಕ್ಷ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ನಮಗೆ ಗಲ್ಫ್ ದೇಶಗಳ ಮೇಲೆ ಯಾವುದೇ ವೈಮನಸ್ಸೇ ಇಲ್ಲ, ಆದರೆ ಅಲ್ಲಿರುವಂತಹ ಅಮೆರಿಕದ ಸೈನಿಕ ಹಾಜರಾತಿಯ ಮೇಲೆ ನಮಗೆ ವಿರೋಧ ಇದೆ. ಹಾಗೆ ಯುರೋಪ್ನ ರಾಷ್ಟ್ರಗಳ ಮೇಲೂ ಕೂಡ ನಮಗೆ ವೈಮನಸ್ಸಿಲ್ಲ. ನಾವು ಎಲ್ಲರ ಜೊತೆಗೆ ಸ್ನೇಹ ಸೌಹಾರ್ದತೆಯಿಂದ ಬದುಕೋದಕ್ಕೆ ಇಷ್ಟಪಡ್ತೀವಿ. ಹೀಗಂತ ಇರಾನ್ನ ಅಧ್ಯಕ್ಷರು ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಮಿತ್ರರೇ, ನನ್ನ ಬಲವಾದಂತಹ ನಂಬಿಕೆ ಏನು ಕೇಳಿದ್ರೆ, ಒಂದು ವೇಳೆ ಇರಾನ್ನ ಅಧ್ಯಕ್ಷರಿಗೆ ಪೂರ್ಣ ಪ್ರಮಾಣದ ಪವರ್ ಇದ್ದಿದ್ದೇ ಆಗಿದ್ರೆ, ಅಂದರೆ ಅವರೊಬ್ಬ ಸ್ವತಂತ್ರ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗಿದ್ದೇ ಆದರೆ ಈ ಯುದ್ಧ ನಡೀತಲೇ ಇರಲಿಲ್ಲ. ಎರಡನೇದಾಗಿ, ಯುದ್ಧ ಆರಂಭವಾದ ಬಳಿಕವಾದರೂ ಕೂಡ ಅವರಿಗೊಂದು ಸ್ವಲ್ಪ ಅಧಿಕಾರ ಇದ್ದಿದ್ದೇ ಆಗಿದ್ರೆ ಈ ಯುದ್ಧ ಇಷ್ಟೊತ್ತಿಗಾಗಲೇ ಅಂತ್ಯ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಆ ಮನುಷ್ಯನಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇದೆ. ಆದರೆ ಇರಾನ್ನ ಮಿಲಿಟರಿ ಕಂಪ್ಲೀಟ್ ಆಗಿ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡು ಯುದ್ಧದ ಎಲ್ಲಾ ನಿರ್ಣಯವನ್ನ ಇರಾನ್ನ IRGC ಮಾಡ್ತಾ ಇದೆ. ಹೀಗಾಗಿ ಇರಾನ್ ಯುದ್ಧದಲ್ಲಿ ಅಧ್ಯಕ್ಷರ ರೋಲ್ ಏನಾಗಿದೆ ಕೇಳಿದ್ರೆ, ಈ ರೀತಿಯಾಗಿ ಮೆಸೇಜ್ ಪಾಸ್ ಮಾಡುವಂತಹದ್ದು, ಆಗಾಗ ಒಂದೊಂದು ಹೇಳಿಕೆ ಕೊಡೋದಕ್ಕಷ್ಟೇ ಸೀಮಿತವಾಗಿದೆ. ಇದೆಲ್ಲದರ ನಡುವೆ ಅಮೆರಿಕ ಇರಾಕ್ನಲ್ಲಿರುವಂತಹ ತನ್ನೆಲ್ಲಾ ಪ್ರಜೆಗಳಿಗೆ ಮುಂದಿನ 24ರಿಂದ 48 ಗಂಟೆಗಳೊಳಗಾಗಿ ಇರಾಕನ್ನು ಬಿಟ್ಟು ಹೊರಡುವಂತೆ ಸೂಚನೆಯನ್ನು ರವಾನಿಸಿದೆ. ಇದಕ್ಕೆ ಅಮೆರಿಕ ಕೊಟ್ಟಂತಹ ಕಾರಣ ಏನು ಕೇಳಿದ್ರೆ, ಮುಂದಿನ ಕೆಲ ಗಂಟೆಗಳಲ್ಲಿ ಇರಾಕ್ನಲ್ಲಿರುವಂತಹ ಇರಾನ್ ಬೆಂಬಲಿತ ಕೆಲ ಮಿಲಿಟೆಂಟ್ಸ್ ಗ್ರೂಪ್ಗಳಿದಾವಲ್ಲ, ಇವರು ವಿಪರೀತ ಪ್ರಮಾಣದಲ್ಲಿ ದಾಳಿ ಮಾಡಬಹುದು. ಅವರ ದಾಳಿಯ ಗುರಿ ಅಮೆರಿಕದ ಪ್ರಜೆಗಳೇ ಆಗಿರ್ತಾರೆ. ಹೀಗಾಗಿ ನೀವು ಇರಾಕನ್ನು ಬಿಟ್ಟು ಹೊರಡಬೇಕು ಅಂತ ಅಮೆರಿಕ ಸೂಚನೆಯನ್ನು ಕೊಟ್ಟಿದೆ. ಈ ಹಿಂದೆಯೇ ಅಮೆರಿಕದ ನಾಗರಿಕರಿಗೆ ಇರಾಕ್ಗೆ ಹೋಗಬೇಡಿ ಎನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಎರಡನೇದಾಗಿ ಈ ರೀತಿಯ ಸೂಚನೆಯೂ ಕೂಡ ಬಂದಿದೆ. ಮಿತ್ರರೇ, ಇದಿಷ್ಟು ಈವರೆಗೆ ಯುದ್ಧದಲ್ಲಿ ಆದಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.